27ನೇ ಇಸವಿಯ ನನ್ನ ವಿದ್ಯಾರ್ಥಿಯರಿಗೆ ನನಗೆ ಇವತ್ತು ಭಾಳ ಸಂತೋಷ ಆಗ್ತದೆ. ಯಾಕೆ ಅಂದರೆ ಆವಾಗ ಚಿಕ್ಕವರಾಗಿದ್ದರು, ಈಗ ಯಾರು ಎಷ್ಟು ಹೆಂಗೆ ಎಲ್ಲ ವಿದ್ಯಾವಂತರಾಗಿದ್ದಾರೆ, ನಮಗೆ ಜ್ಞಾನವನ್ನು ಹೇಳ್ಕೊಡುವಂಥ ಆಗಿದ್ದಾರೆ ಅಂತ ನಾನು ಅನ್ನಿಸ್ತದೆ. ಮತ್ತು ಏನಪ್ಪ ಸಂದೇಶ ಅಂದರೆ ಮಾನವೀಯತೆ, ಮನುಷ್ಯತ್ವ. ನನಗೊಂದು ಚಿಕ್ಕ ಒಂದು ದೃಷ್ಟಾಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಒಬ್ಬ ವಯಸ್ಸಾದ ವ್ಯಕ್ತಿ ಲಾಟಿನ ಹಿಡ್ಕೊಂಡು ಹೋಗ್ತಾ ಇದ್ದಂತೆ, ತಿರುಗಾಡ್ತಾ ಇದ್ದಂತೆ ಹಗಲು ರಾತ್ರಿ. ಜನರೆಲ್ಲ ಏನು ರಾತ್ರಿ ಹೊತ್ತು ತಿರುಗೋದು ಸರಿ, ಹಗಲು ಹೊತ್ತು ಯಾಕೆ ತಿರುಗ್ತಾ ಇದ್ದೀರಿ ನೀವು ಲಾಟಿನ ಹಿಡ್ಕೊಂಡು ಅಂತೇಳಿ. ಅದಕ್ಕೆ ನೋಡಪ್ಪ ಮನುಷ್ಯರು ಹುಡುಕ್ತಾ ಇದ್ದೀನಿ ಅಂತ. ಅಯ್ಯೋ ನಾವೆಲ್ಲ ಮನುಷ್ಯರೇ ಅಲ್ವಾ ಅಂತ. ನೀವು ಮನುಷ್ಯರು, ನೀನು ಪೊಲೀಸು, ನೀನು ಓದಿದೆಯಾ ಪೊಲೀಸು, ಲಾಯರು, ಎಲ್ಲರೂ ಬೇರೆ ಬೇರೆ ಥರದ್ದು ಇದ್ದೀರಿ, ಅವರೆಲ್ಲ ಮನುಷ್ಯರೇ. ಆದರೆ ನ್ಯಾಯ, ಧರ್ಮ, ಸತ್ಯ, ಆ ಮಾನವೀಯತೆ ಇರ್ತಕ್ಕಂಥ ಮನುಷ್ಯತ್ವ ಇರ್ತಕ್ಕಂಥ ಮನುಷ್ಯರನ್ನ ಹುಡುಕ್ತಾ ಇದ್ದೀನಿ. ಅವ್ರು ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ ಅಂತೇಳಿ. ಅಂದರೆ ಸಹಬಾಳ್ವೆ, ಇನ್ನೊಬ್ರು ಕಷ್ಟದಲ್ಲಿ ನಮ್ಗೆ ಎಷ್ಟು ಸಾಧ್ಯ ಅನ್ನೋಷ್ಟು ಸಹಾಯ ಮಾಡೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ತಂದೆ ತಾಯಿಗಳನ್ನು, ಹೆತ್ತಂಥ ಭೂಮಿಗೆ ಬಿಡ್ತಕ್ಕಂಥ ತಂದೆ ತಾಯಿಗಳನ್ನು, ಅವ್ರನ್ನ ಕೊನೆವರೆಗೂ ನಿಮ್ಮನ್ನು ತೊಡೆ ಮೇಲೆ ಹಾಕ್ಕೊಂಡು ಏನೆಲ್ಲ ಮಾಡಿದರೆ ಅವ್ರು ನೋಡ್ತಕ್ಕಂಥವ್ರನ್ನ ಈಗೆಲ್ಲ ನೋಡ್ತಾ ಇದ್ದೀರಿ. ಅದಕ್ಕೇ ಇದನ್ನು ಮನುಷ್ಯತ್ವ ಹುಡುಕ್ತಾ ಇದ್ದೀನಿ, ನೀವು ಮಾನವೀಯತೆಯಿಂದ ಇರೋರೇ ಮನುಷ್ಯತ್ವದಿಂದ ಇರೋರು ಹುಡುಕ್ತಾ ಇದ್ದೀನಿ ಅಂತ. ಅವಾಗೆಲ್ಲರೂ ಪಟ್ಕೊಂಡ್ರಂತೆ. ಹಾಗೆ ಈಗ ಇದೇ ರೀತಿಯಲ್ಲಿ ನೀವೆಲ್ಲರೂ ನಿಮ್ಮ ತಂದೆ ತಾಯಿ, ಗುರುಗಳು. ಗು ಅಂದರೆ ದಾರಿ ಕತ್ತಲೆ, ರು ಅಂದರೆ ದಾರಿ ತೋರಿಸ್ತಕ್ಕಂಥವ್ರು. ಗುರು ಅಂದರೆ ಒಂದು ಅಕ್ಷರ ಕಲಿಸ್ತವರೇ ಅಲ್ಲ, ಪ್ರತಿಯೊಬ್ಬರು ಒಂದು ಜ್ಞಾನವನ್ನು ಬಿಂದುವನ್ನು ಕೊಟ್ಟವರು ಗುರುನೇ. ಅವ್ರಿಗೇನು ನೀವು ಒಳ್ಳೆತನದಿಂದ ಇರಬೇಕನ್ನೋದೇ ಅಂತ ಹೇಳಿದ್ರಂತೆ. ಅದೇನೇ ನಾನು ಸಂದೇಶ ಹೇಳೋದು. ನೀವಾದರೂ ಕೂಡ ಎಲ್ಲರೂ ಪ್ರೀತಿ ಪ್ರೇಮದಿಂದ ಇದ್ದು ನಿಮ್ಮ ತಂದೆ ತಾಯಿಗಳನ್ನು ಮೊದಲು ಸರಿಯಾಗಿ ನೋಡ್ಕೊಳ್ರಿ, ನಿಮ್ಮ ಮಕ್ಕಳಿಗೆ ಸರಿಯಾದ ಮಾರ್ಗ ಕೊಡ್ರಿ. ಈಗಿನ ಇದರಲ್ಲಿ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಏನು ಮಾಡ್ತಾಯಿದ್ದಾರೆ, ಅವ್ರ ಜೀವನನ್ನೇ ಇದನ್ನು ಮಾಡ್ಕೊಳ್ತಾ ಇದ್ದಾರೆ. ಅತಿಯಾದ ಪ್ರೀತಿ, ಅದಕ್ಕೆ ಧೃತರಾಷ್ಟ್ರನ ಪ್ರೀತಿ ಅಂತಾರೆ. ಆ ರೀತಿ ಬೇಡ, ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯನ ಕೊಡ್ರಿ ಅಂತೇಳಿ ಹೇಳಿದರು. ಅದನ್ನೇ ನಾನು ಇವಾಗ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಸಂತೋಷದ ಅಭಿನಂದನೆ.